ಈ ಮೂಲ ಈ ದೇವಸ್ಥಾನ ಶ್ರೀಶೈಲ ಮಲ್ಲಿಕಾರ್ಜುನಗಿರಿ ಅಂತೇಳಿ ಕರೀತಾರೆ. ಈ ದೇವಸ್ಥಾನವನ್ನು ಬೆಳಗಾವಿ ಜಿಲ್ಲಾ ನಿಪ್ಪಾಣಿ ತಾಲೂಕು ಆಡಿ ಗ್ರಾಮ ಅಂತೇಳಿ ಬರ್ತದೆ. ಇಲ್ಲಿ ಸುಮ್ಮನೆ ಒಂದು ಮಣ್ಣಿನ ಕಣ ಅದು ಭೂಮಿ ಮೇಲೆ ಬೀಳ್ತದೆ. ಅದು ಭೂಮಿ ಮೇಲೆ ಬಿದ್ದಿರೋದೇ ಇದು ಗುಡ್ಡ ಆಗಿ ನಿಲ್ತಿರ್ತಕ್ಕಂಥದ್ದು. ಆ ಒಂದು ಮಣ್ಣಿನ ಕಣ ನೋಡ್ರಿ, ಅದು ಪರ್ವತ ಹೆಂಗಿರ್ಬೋದು. ಒಂದು ಸಣ್ಣ ಕಣ ಬಿದ್ದಿರೋದು ಇಷ್ಟು ದೊಡ್ಡ ಗುಡ್ಡ ಆಗಿ ಇವತ್ತಿನ ದಿವಸ ಆಡಿ ಒಂದು ಮಹಾಕ್ಷೇತ್ರದೊಳಗಡೆ ತಯಾರಾಗಿರೋದು. ಇಂಥ ಒಂದು ಕ್ಷೇತ್ರದೊಳಗಡೆ ಏನಾಗಿರ್ತದೆ ಅಂತಿಲ್ಲ. ಇಷ್ಟು ದಿವಸವರೆಗೂ ನಾನು ನಡೆಸ್ಕೊಂತ ಬಂದೇನಿ ನಮ್ಮ ಪೂರ್ವಜರ ಪರಂಪರೆಯನ್ನು. ನಿನಗೆ ನೈವೇದ್ಯವನ್ನು ಅರ್ಪಣೆ, ಪ್ರತಿ ಅಮಾವಾಸ್ಯೆಗೂ ನೈವೇದ್ಯವನ್ನು ಅರ್ಪಣೆ ಮಾಡ್ತಕ್ಕಂಥದ್ದು. ಇದರ ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗುತ್ತೆ ಅಂತ ಗೊತ್ತಿಲ್ಲ. ಅದಕ್ಕೆ ತನ್ನಿಮಿತ್ತ ಏನಪ್ಪಾ ಅಂತಂದ್ರೆ ನನ್ನ ಕೈಲಿ ಎಷ್ಟು ಸಾಧ್ಯ ಅರ್ಪಣೆ ಮಾಡ್ತೇನೆ. ಇಲ್ಲಿಂದ ಮುಂದೆ ವಯಸ್ಸಾಗಿದೆ, ಇನ್ನು ಬರ್ಲಿಕ್ಕೂ ಆಗೋದಿಲ್ಲ. ಅವರ ಸ್ವಪ್ನದಲ್ಲಿ ಹೋಗಿ ಏನು ಮಾಡ್ತಾನ್ರಿ ಅಂತಂದ್ರೆ, ಇಲ್ಲ ಇಂಥಲ್ಲಿ ಒಂದು ಈ ಸಮೀಪ ನಿಪ್ಪಾಣಿ ಸಮೀಪ ಒಂದು ಗುಡ್ಡ ಅಂತೇಳಿದೆ. ಆ ಗುಡ್ಡದಲ್ಲಿ ಆಡಿ ಅಂತೇಳಿ ಊರಿದೆ. ಅಲ್ಲಿ ಗುಡ್ಡದಲ್ಲಿ ನಾನು 2 ಹುತ್ತಗಳಿದ್ದಾವೆ. ಆ ಹುತ್ತದಲ್ಲಿ ನಾನು ನೆಲೆಸಿರ್ತೀನಿ ಅಂತೇಳಿ ಹೇಳ್ತಾರೆ. ಭಾಳ ಒಂದು ಹಿಮ್ಮನಸ್ಸಿನಿಂದ ಒಂದು ನೋವು ಉಂಟು ಮಾಡ್ಕೋತಾರೆ ಮನಸ್ಸಿಗೆ. ಮಲ್ಲಿಕಾರ್ಜುನ ಸ್ವಪ್ನದೊಳಗೆ ಬಂದು ನಮ್ಗೆ ಸುಳ್ಳು ಹೇಳಿದ ಅಥವಾ ಈ ರೀತಿ ಆಯಿತು ಅಂತೇಳಿ ಅವ್ರು ತಿಳ್ಕೊಂಡು ಮತ್ತೆ ಒಂದು ಸ್ವಲ್ಪ ಏನು ಮಾಡ್ತಾರೆ, ದುಃಖಕ್ಕೆ ಒಳಗಾಗ್ತಾರೆ. ಅವ್ರು ಈ ನಂಗೆ ಸ್ವಪ್ನ ಬಿದ್ದೈತೆ ಆದರೆ ಇದು ಕರೆವಾಗಲಿಲ್ಲಲ್ಲ ಅಂತೇಳಿ ದುಃಖದಿಂದ ಮತ್ತೆ ಅವರು. ಹರಹರ ಮಹಾದೇವ. ಇದು ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನಲ್ಲಿರುವ ಪ್ರಸಿದ್ಧ ಶ್ರೀ ಆಡಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ಪ್ರಕೃತಿಯ ಮಧ್ಯೆ ಗುಡ್ಡದ ಮೇಲಿರುವ ಈ ದಿವ್ಯ ಕ್ಷೇತ್ರ ಭಕ್ತರ ಮನಸ್ಸಿಗೆ ಶಾಂತಿ ನೀಡುವ ಪುಣ್ಯಕ್ಷೇತ್ರವಾಗಿದೆ. ಈ ಪವಿತ್ರ ಕ್ಷೇತ್ರಕ್ಕೆ ಹೋಗುವ ದಾರಿಯೇ ಭಕ್ತಿ ಭಾವವನ್ನು ಹೆಚ್ಚಿಸುತ್ತದೆ. ಮುಖ್ಯ ರಸ್ತೆಯಿಂದ ನಿಧಾನವಾಗಿ ಗುಡ್ಡದ ಮೇಲಕ್ಕೆ ಸಾಗುವ ಈ ಪ್ರಯಾಣ ಶಿವನ ಸನ್ನಿಧಿಯ ಕಡೆಗೆ ಕರೆದೊಯ್ಯುವ ದಿವ್ಯ ಅನುಭವಂತಿರುತ್ತದೆ. ಹಸಿರು ಪ್ರಕೃತಿ, ಮೌನಮಯ ವಾತಾವರಣ ಮತ್ತು ದೇವರ ನಾಮಸ್ಮರಣೆ ನಡುವೆ ಭಕ್ತರು ಈ ಕ್ಷೇತ್ರಕ್ಕೆ ಆಗಮಿಸುತ್ತಾರೆ. ಗುಡ್ಡದ ಮೇಲಿರುವ ದೇವಸ್ಥಾನದ ಭವ್ಯ ಪ್ರವೇಶ ದ್ವಾರ, ದಿವ್ಯ ಶಿಖರ ಹಾಗೂ ಸುಂದರ ಒಳಾಂಗಣ ನೋಡುತ್ತಿದ್ದಂತೆಯೇ ಮನಸ್ಸು ಭಕ್ತಿಯಿಂದ ತುಂಬುತ್ತದೆ. ಪುರಾಣ ಪ್ರಕಾರ ಶ್ರೀಶೈಲ ಕ್ಷೇತ್ರಕ್ಕೆ ಭೇಟಿ ನೀಡಿದಷ್ಟು ಪುಣ್ಯ ಇಲ್ಲಿ ದರ್ಶನ ಮಾಡಿದರೂ ದೊರೆಯುತ್ತದೆ ಎಂದು ಹಿರಿಯರು ಹೇಳಿಕೊಂಡು ಬಂದಿದ್ದಾರೆ. ಸಾಕ್ಷಾತ್ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯೇ ಭಕ್ತರ ಕರೆಗೆ ಓಗೊಟ್ಟು ಇಲ್ಲಿ ನೆಲೆಸಿದ್ದಾರೆ ಎಂಬ ನಂಬಿಕೆ ಇದೆ. ಪ್ರತಿದಿನ ಇಲ್ಲಿ ನಡೆಯುವ ಅಭಿಷೇಕ, ಪೂಜೆ ಮತ್ತು ಮಹಾಮಂಗಳಾರತಿ ನೋಡಲು ದೂರದಿಂದ ಭಕ್ತರು ಆಗಮಿಸುತ್ತಾರೆ. ಈಗ ನಡೆಯುತ್ತಿರುವ ಈ ಪವಿತ್ರ ಕ್ಷೇತ್ರ ಅಭಿಷೇಕದ ದೃಶ್ಯ ಭಕ್ತರ ಮನಸ್ಸಿಗೆ ದೈವಿಕ ಅನುಭವ ನೀಡುತ್ತದೆ. ಈ ದೇವಸ್ಥಾನದ ಇತಿಹಾಸ ಹಾಗೂ ಮಹಿಮೆ ಕುರಿತು ತಿಳಿಸಲು ಇಂದು ನಮ್ಮೊಂದಿಗಿದ್ದಾರೆ ಶ್ರೀ ಆಡಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಹಾಗೂ ಭ್ರಮರಾಂಬಿಕಾ ದೇವಸ್ಥಾನದ ಅರ್ಚಕರಾದ ಶ್ರೀ ಕುಮಾರ್ ಶಾಸ್ತ್ರಿ ಹಿರೇಮಠ್ ಅವರು ಮತ್ತು ಸುನಿಲ್ ಗೌರವ್ ಅವರು. ಇವರು ಈ ಪವಿತ್ರ ಕ್ಷೇತ್ರದ ಇತಿಹಾಸ, ಮಹಿಮೆ ಹಾಗೂ ಇಲ್ಲಿನ ವಿಶೇಷಗಳ ಕುರಿತು ಭಕ್ತರಿಗೆ ತಿಳಿಸಲಿದ್ದಾರೆ. ಗಣಪತಿ ನೈವೇದ್ಯ ತೋರಿಸ್ರಿ. ಓಂ ನೈವೇದ್ಯಂ ಜಡಸೋಪೇತಂ ನಾನಾಭಕ್ಷಂ ದಕ್ಷಂ ನೈವೇದ್ಯಂ ಪ್ರತಿಕೃತಂ ಪ್ರಾಣಾಯಪನಾವ್ಯಾನವದ ಸಮಾನ ಬ್ರಹ್ಮಣಿ ಸ್ವಂ ಭೂರ್ಭಸ್ವ ಶ್ರೀಮನ್ಮಹಾಗಣಪತಿ ನೈವೇದ್ಯಂ ನೈವೇದ್ಯಾರ್ಘ್ಯಂ ಸ್ವಾಹ ಓಂ ಭೂರ್ಭವಸ್ವ. ಸುಪ್ರೀತೋ ಸುಪ್ರಸನ್ನೋ ವರದೋ ಭವತು. ಓಂ ಶ್ರೀಮನ್ಮಹಾಗಣಪತಿ. ಈ ರುದ್ರಾಭಿಷೇಕ ಪೂಜೆಯಲ್ಲಿ ಮಹಾಗಣಪತಿಯ ಪೂಜೆ ಅಂತಕ್ಕಂಥದ್ದನ್ನ ನಾವೇನು ಸಂಕಲ್ಪ ಮಾಡಿ ಆ ಗಣಪತಿ ಪೂಜೆಯನ್ನು ಮುಗಿಸಿರ್ತಕ್ಕಂಥದ್ದು. ಇನ್ನು ಮುಂದೆ ಏನು ಮಾಡೋಣ್ರಿ, ಈ ಒಂದು ಅಭಿಷೇಕವನ್ನ ಪ್ರಾರಂಭ ಮಾಡ್ಕೊಂಡು ಓಮಾಪ್ಯಾಯ ಸುಸಮೇತ ದೇವಷ್ಟುತಸ್ವಮರಷ್ಣ ಬಾವಾಜಂಗದಕ್ಷರೇಣ ಸ್ನಾಮದ್ಭಾಗವಾಮ ದೇವಾಯ ಜ್ಯೇಷ್ಠಾಯ ಜ್ಯೇಷ್ಠರುದ್ರಾಯ ನಮಕಾರಾಯಣ ಕೃಪಣಬಲಕೃಪಬಲಾಯ ತ್ರೈಲೋಕ್ಯ ಸಂಪದಾಲೈಕ್ಯ ಸಮುಲ್ಲೇಖನ ಬಿತ್ತೈ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಈ ಮೂಲ ಈ ದೇವಸ್ಥಾನ ಶ್ರೀಶೈಲ ಮಲ್ಲಿಕಾರ್ಜುನಗಿರಿ ಅಂತೇಳಿ ಕರೀತಾರೆ. ಈ ದೇವಸ್ಥಾನವನ್ನು ಬೆಳಗಾವಿ ಜಿಲ್ಲಾ ನಿಪ್ಪಾಣಿ ತಾಲೂಕು ಆಡಿ ಗ್ರಾಮ ಅಂತೇಳಿ ಬರ್ತದೆ. ಇಲ್ಲಿ ಮಲ್ಲಿಕಾರ್ಜುನ ಸ್ವಯಂಭೂ ಆಗಿ ನೆಲೆಸಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ. ಇದು ಶಿವಶಕ್ತಿ ರೂಪದಲ್ಲಿ. ಇದರ ಮೂಲ ಇತಿಹಾಸ ಹೆಂಗೆ ಬರುತ್ತೆ ಅಂದ್ರೆ, ಹನುಮಂತ ಸಂಜೀವಿನಿ ಪರ್ವತದ ಆ ಪರ್ವತವನ್ನು, ಆ ಸಂಜೀವಿನಿ ವನಸ್ಪತಿ ಸಲುವಾಗಿ ಆ ದುರುಣ ಪರ್ವತವನ್ನು ತರುವ ಸಮಯದೊಳಗೆ ಏನಾಗ್ತದೆ ಅಂತಂದರೆ, ಅದರೊಳಗಿರ್ತಕ್ಕಂತಹ ಒಂದು ಮಣ್ಣಿನ ಕಣ, ಅದರೊಳಗಿರ್ತಕ್ಕಂಥದ್ದು ಸುಮ್ಮನೆ ಒಂದು ಮಣ್ಣಿನ ಕಣ ಅದು ಭೂಮಿ ಮೇಲೆ ಬೀಳ್ತದೆ. ಅದು ಭೂಮಿ ಮೇಲೆ ಬಿದ್ದಿರೋದೇ ಇದು ಗುಡ್ಡ ಆಗಿ ನಿಲ್ತಿರ್ತಕ್ಕಂಥದ್ದು. ಆ ಒಂದು ಮಣ್ಣಿನ ಕಣ ನೋಡ್ರಿ, ಅದು ಪರ್ವತ ಹೆಂಗಿರ್ಬೋದು. ಒಂದು ಸಣ್ಣ ಕಣ ಬಿದ್ದಿರೋದು ಇಷ್ಟು ದೊಡ್ಡ ಗುಡ್ಡ ಆಗಿ ಇವತ್ತಿನ ದಿವಸ ಆಡಿ ಒಂದು ಮಹಾಕ್ಷೇತ್ರದೊಳಗಡೆ ತಯಾರಾಗಿರೋದು. ಇಂಥ ಒಂದು ಕ್ಷೇತ್ರದೊಳಗಡೆ ಏನಾಗಿರ್ತದೆ ಅಂತಂದ್ರೆ, ಇಲ್ಲೇ ಈ ನಿಪ್ಪಾಣಿ ಸಮೀಪದ ಲಕ್ನಾಪುರ ಅಂತೇಳಿ ಒಂದು ಗ್ರಾಮ ಬರ್ತದೆ. ನಿಪ್ಪಾಣಿ ಲಕ್ನಾಪುರ ಅಂತೇಳಿ ಆ ಗ್ರಾಮದಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಪರಮ ಭಕ್ತರು ಗೌಂಡ್ಕಿ ಮಂತನ, ಪಾಟೀಲ್ ಮಂತನ ಅಂತೇಳಿ
ಶ್ರೀಶೈಲ ಮಲ್ಲಿಕಾರ್ಜುನ ಪರಮ ಭಕ್ತರವರು. ಅವರು ಪ್ರತಿ ಒಂದು ಅಮಾವಾಸ್ಯೆಗೆ ಶ್ರೀಶೈಲಕ್ಕೆ ಹೋಗಿ ನೈವೇದ್ಯವನ್ನು ಕೊಡ್ತಕ್ಕಂಥ ಪದ್ಧತಿ ಅವರ ಪೂರ್ವ ಮನೆತನದಲ್ಲಿ ಇರ್ತಕ್ಕಂಥದ್ದು. ಅವರು ಪ್ರತಿ ಅಮಾವಾಸ್ಯೆಗೂ ಅವ್ರು ಹೋಗಿ ಕೊಡ್ತಕ್ಕಂಥ ನೈವೇದ್ಯ ಇರ್ತದೆ. ಶ್ರೀಶೈಲಕ್ಕೆ ಪ್ರತಿ ಅಮಾವಾಸ್ಯೆಗೂ ಅವರ ಮನೆಯಿಂದ ನೈವೇದ್ಯ ಮುಡ್ತಕ್ಕಂಥದ್ದು. ಅಲ್ಲಿ ಏನಾಗ್ತದೆ, ಅವರು ಪಾರಂಪರಿಕವಾಗಿ ಅವರ ತಂದೆಯಿಂದ ಕೊಡ್ತಕ್ಕಂಥದ್ದು. ಇವರಿಗೆ ಬರ್ಬರ್ತಾ ಏನಾಗ್ಬಿಡ್ತದೆ, ಈ ಒಂದು ಆಧುನಿಕ ಪದ್ಧತಿನಲ್ಲಿ ಅಥವಾ ಒಂದು ನವೀನ ಪೀಳಿಗೆಯಲ್ಲಿ ಏನಾಗ್ಬಿಡ್ತದೆ, ಬದಲಾವಣೆ ಅವ್ರಿಗೆ ವಯಸ್ಸಾಗ್ತದೆ ರೀ. ಅವರಿಗೆ ಒಂದು ಭರವಸೆ, ನಮ್ಮ ಮಕ್ಕಳು ಇದನ್ನು ಮುಂದೆ ನಡೆಸ್ಕೊಂತ ಹೋಗ್ತಾರೋ ಇಲ್ಲ ಗೊತ್ತಿಲ್ಲ ಅಂತೇಳಿ ಮಲ್ಲಿಕಾರ್ಜುನವರು ಒಂದು ಪ್ರಾರ್ಥನೆ ಮಾಡ್ತಾರೆ. ಏನು ಮಾಡ್ತಾರೆ ಅಂತಂದ್ರೆ, ಮಲ್ಲಿಕಾರ್ಜುನ ಇಷ್ಟು ದಿವಸ ಅಂತೂ ನಾವು ಮಾಡ್ಕೊಂಡು ಹೋಗಿದ್ದೇನಪ್ಪ, ಮುಂದೆ ಏನಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಇಷ್ಟು ದಿವಸವರೆಗೂ ನಾನು ನಡೆಸ್ಕೊತ ಬಂದೇನಿ ನಮ್ಮ ಪೂರ್ವಜರ ಪರಂಪರೆಯನ್ನು, ನಿನಗೆ ನೈವೇದ್ಯವನ್ನು ಅರ್ಪಣೆ, ಪ್ರತಿ ಅಮಾವಾಸ್ಯೆಗೂ ನೈವೇದ್ಯವನ್ನು ಅರ್ಪಣೆ ಮಾಡ್ತಕ್ಕಂಥದ್ದು. ಇದ್ರ ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗುತ್ತೆ ಅಂತ ಗೊತ್ತಿಲ್ಲ. ಅದಕ್ಕೆ ತನ್ನಿಮಿತ್ತ ಏನಪ್ಪ ಅಂತಂದ್ರೆ, ನನ್ನ ಕೈಲಿ ಎಷ್ಟು ಸಾಧ್ಯ ಅರ್ಪಣೆ ಮಾಡ್ತೇನೆ, ಇಲ್ಲಿಂದ ಮುಂದೆ ವಯಸ್ಸಾಗಿದೆ, ಇನ್ನು ಬರ್ಲಿಕ್ಕೂ ಆಗೋದಿಲ್ಲ, ಅದಕ್ಕೆ ನಾ ಏನು ಮಾಡ್ತೇನೆ ಅಂದರೆ ಇಲ್ಲಿಂದ ನಿಮಗೆ ನೈವೇದ್ಯವನ್ನು ತೋರಿಸ್ತೇನೆ ಅಂತೇಳಿ ಕೆಲವೊಂದನ್ನು ಅವರು ಬೇಡ್ಕೊಡ್ತಾರೆ ಮಲ್ಲಿಕಾರ್ಜುನಲ್ಲಿ. ಆ ಸಮಯದೊಳಗೆ ಮಲ್ಲಿಕಾರ್ಜುನ ಅವರ ಸ್ವಪ್ನದಲ್ಲಿ ಹೋಗಿ ಏನು ಮಾಡ್ತಾನೆ ರೀ ಅಂತಂದ್ರೆ, ಇಲ್ಲ ಇಂಥಲ್ಲಿ ಒಂದು ಈ ಸಮೀಪ ನಿಪ್ಪಾಣಿ ಸಮೀಪ ಒಂದು ಗುಡ್ಡ ಅಂತೇಳಿದೆ, ಆ ಗುಡ್ಡದಲ್ಲಿ ಆಡಿ ಅಂತೇಳಿ ಊರಿದೆ, ಅಲ್ಲಿ ಗುಡ್ಡದಲ್ಲಿ ನಾನು 2 ಹುತ್ತಗಳಿದ್ದಾವೆ, ಆ ಹುತ್ತದಲ್ಲಿ ನಾನು ನೆಲೆಸಿರ್ತೀನಿ ಅಂತೇಳಿ ಹೇಳ್ತಾರೆ ಕನಸಿನಲ್ಲಿ ಅವ್ರಿಗೆ ಸ್ವಪ್ನ ರೂಪದಲ್ಲಿ. ಆ ಒಂದು ಹುತ್ತದ ಕೆಳಗಡೆ ನಾನು ನೆಲೆಸಿರ್ತೀನಿ, 2 ಹುತ್ತದ ಕೆಳಗಡೆ ಅಂತೇಳಿ ಅವ್ರು ಹೇಳತ್ಲಿನ ಅವ್ರು ಏನು ಮಾಡ್ತಾರೆ, ಬಂದದೆಲ್ಲ ಆ ಸಮಯದೊಳಗೆ ನಾವು ಒಂದು ಸ್ವಲ್ಪ ನೋಡ್ತಾರೆ. ನೋಡಿದಾಗ ಏನಾಗುತ್ತೆ, ಅವ್ರಿಗೆ ಮೊದಲನೇ ಸಾರಿ ಬಂದಾಗ ಏನು ಗೋಚರಿಸೋದಿಲ್ಲ ರೀ, ಯಾವುದೇ ರೀತಿಯ ಹುತ್ತಗಳ ಗೋಚರಿಸೋದಿಲ್ಲ. ಭಾಳ ಒಂದು ಹಿಮ್ಮನಸ್ಸಿನಿಂದ ಒಂದು ನೋವು ಉಂಟು ಮಾಡ್ಕೋತಾರೆ ಮನಸ್ಸಿಗೆ. ಮಲ್ಲಿಕಾರ್ಜುನ ಸ್ವಪ್ನದೊಳಗೆ ಬಂದು ನಮ್ಗೆ ಸುಳ್ಳು ಹೇಳಿದ ಅಥವಾ ಈ ರೀತಿ ಆಯಿತು ಅಂತೇಳಿ ಅವ್ರು ತಿಳ್ಕೊಂಡು ಮತ್ತೆ ಒಂದು ಸ್ವಲ್ಪ ಏನು ಮಾಡ್ತಾರೆ, ದುಃಖಕ್ಕೆ ಒಳಗಾಗ್ತಾರೆ ಅವ್ರು. ಈ ನಂಗೆ ಸ್ವಪ್ನ ಬಿದ್ದೈತೆ ಆದರೆ ಇದು ಕರೆಯವಾಗಲಿಲ್ಲಲ್ಲ ಅಂತೇಳಿ ದುಃಖದಿಂದ ಮತ್ತೆ ಅವರು ತಮ್ಮ ಮನೆಗೆ ಹೊಳ್ಳಿ ಹೋಗ್ತಾರೆ. ಹೊಳ್ಳಿ ಹೋಗಿ ಮತ್ತೆ ಮಲ್ಲಿಕಾರ್ಜುನ ಯಾಕೆ ಹಿಂಗೆ ಮಾಡಿದೆ, ಇದೆಲ್ಲ ಇವು ಯಾವ ರೀತಿ ಆಯಿತು ಅಂತೇಳಿ ಮಲ್ಲಿಕಾರ್ಜುನ ಮತ್ತೊಂದು ಸಲ ಏನು ಮಾಡ್ತಾರೆ, ಭಾಳ ನೊಂದ ಮನಸ್ಸಿನಿಂದ ಪ್ರಾರ್ಥನೆಯನ್ನು ಮಾಡ್ತಾರೆ. ಆಗ ಮಲ್ಲಿಕಾರ್ಜುನ ಏನಾಗ್ತಾರೆ, ಮತ್ತೊಂದು ಸಲ ಪ್ರಸನ್ನ ಆಗಿ, ಇಲ್ಲ ಅಲ್ಲಿ ಸರಿಯಾಗಿ ನೀನು ಹೋಗು, ಬೆಳಗಿನ ಸಂದರ್ಭದೊಳಗೆ ಆ ಒಂದು ಗುತ್ತಿದಾವಲ್ಲ ಅದ್ರ ಮೇಲೆ ಆಕಳು ಹಾಲು ಕರಿತಿರ್ತದೆ ಅಂತೇಳಿ, ಆಕಳ ಹಾಲು ಕರಿತಿದೆ, ಅಲ್ಲೇ ನಾನು ಪ್ರಕಟವಾಗಿದ್ದೀನಿ ಶಿವಶಕ್ತಿ ರೂಪದಲ್ಲಿ ಅಂತೇಳಿ ಹೇಳ್ತಾರೆ. ಆ ಸಂದರ್ಭದೊಳಗೆ ಅವ್ರು ಏನು ಮಾಡ್ತಾರೆ, ಅವರಿಗೆ ಇದು ಒಂದು ದಟ್ಟ ಅರಣ್ಯ, ಇಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಸುಮಾರು ಒಂದಿಷ್ಟು ಜನರನ್ನು ಕರ್ಕೊಂಡು, ಅವ್ರ ಬಂಧು ಬಾಂಧವರನ್ನು ಮಿತ್ರರನ್ನು ಕರ್ಕೊಂಡು ಏನು ಮಾಡ್ತಾರೆ, ಬರ್ತಾರೆ ಅವರು ಮಲ್ಲಿಕಾರ್ಜುನ ಒಂದು ಗಿರಿಗೆ ಈ ಗುಡ್ಡಕ್ಕೆ ಬರ್ತಾರೆ. ಬಂದು ಇಲ್ಲೆಲ್ಲ ಅವರು ಸುತ್ತಲೂ ಅದೆಲ್ಲ ನೋಡಿಕೊಂಡು, ಗಾಯಿ ತನ್ನಿಂದ ತಾನೇ ತನ್ನ ತರುವನ್ನು ಬಿಡ್ತಿರ್ತದೆ. ಆ ಹಾಲನ್ನು ಆ ಒಂದು ಗುತ್ತಿಯ ಮೇಲೆ ಬಿಡೋ ಸಂದರ್ಭದೊಳಗೆ ಅದನ್ನು ಅವ್ರು ಗಮನಿಸಿ ಆ ಗುತ್ತಿ ಇರ್ತಕ್ಕಂತಹ ಒಂದು ಕ್ಷೇತ್ರಕ್ಕೆ, ಆ ಗುತ್ತಿ ಇರ್ತಕ್ಕಂಥ ಒಂದು ಸ್ಥಳಕ್ಕೆ ಬರ್ತಾರೆ. ಬಂದು ಅಲ್ಲಿ ಏನು ಮಾಡ್ತಾರೆ, ಅಲ್ಲೆಲ್ಲ ಒಂದಿಷ್ಟು ಅದನ್ನೆಲ್ಲ ನೋಡಿಕೊಂಡು ಆ ಗುತ್ತಿ ಅಂದರೆ ಆ ಗಾಯಿ ಅದು ತಾನ ತರು ಬಿಟ್ಟು ಹೋದ್ಮೇಲೆ ಅಲ್ಲಿ ಒಂದು ಸ್ವಲ್ಪ ಏನು ಮಾಡ್ತಾರೆ, ಅವರು ಸ್ವಚ್ಛ ಮಾಡ್ತಾರೆ. ಅದು ಗುತ್ತಿ ಎಲ್ಲ ಸ್ವಚ್ಛ ಮಾಡಿದ್ಲೆ ಅಲ್ಲಿ ಮಲ್ಲಿಕಾರ್ಜುನ 2 ಲಿಂಗ ರೂಪದಲ್ಲಿ, ಶಿವ ಮತ್ತು ಶಕ್ತಿ ರೂಪದಲ್ಲಿ ಪ್ರಕಟ ಆಗಿರ್ತಕ್ಕಂಥದ್ದು ಅವರಿಗೆ ಕಂಡು ಬರುತ್ತದೆ. ಆವಾಗ ಅವರು ಭಾಳಷ್ಟು ಖುಷಿಯಿಂದ ಸಂತೋಷದಿಂದ ಏನು ಮಾಡ್ತಾರೆ, ಅಲ್ಲಿಂದ ಮುಂದೆ ಈ ದೇವಸ್ಥಾನ ಜೀರ್ಣೋದ್ಧಾರ ಗ್ರಾಮಸ್ಥರೆಲ್ಲ ಕರ್ಕೊಂಡು ಏನು ಮಾಡ್ತಾರೆ, ಸಂಪೂರ್ಣವಾಗಿ ಆ ಸಮಯದೊಳಗೆ ಅವರ ಸಾಮರ್ಥ್ಯಕ್ಕೆ ಏನು ಸಾಧ್ಯವೋ ಆ ರೀತಿಯಲ್ಲಿ ಆಗಮ ಶಾಸ್ತ್ರದ ಪ್ರಕಾರ ಒಂದು ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ. ಅದನ್ನು ಮುಂದೆ ಆಡಿ ಮಲ್ಲಿಕಾರ್ಜುನ ದೇವಸ್ಥಾನ ಅಂತೇಳಿ ಆಗ್ತದೆ. ಇಲ್ಲಿ ಬರುವಂಥ ಭಕ್ತರಿಗೆಲ್ಲ ಏನಾಗ್ತದೆ ಅಂತಂದರೆ, ಶ್ರೀಶೈಲಕ್ಕೆ ಹೋಗಿರ್ತಕ್ಕಂಥ ಫಲ ಸಿಗ್ತದೆ. ಶ್ರೀಶೈಲಕ್ಕೆ ಹೋಗಿ ನೀವು ದರ್ಶನ ಮಾಡಿದರೆ ಯಾವ ರೀತಿ ನೀವು ಫಲ ದೊರಕ್ತದೆ, ಆ ರೀತಿ ಇಲ್ಲಿ ಆಡಿ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಬಂದು ನೀವು ದರ್ಶನವನ್ನು ಮಾಡುವುದರಿಂದ ಶ್ರೀಶೈಲದ ಮಲ್ಲಿಕಾರ್ಜುನನ ದರ್ಶನ ಮಾಡಿದರೆ ಯಾವ ರೀತಿ ಫಲಗಳು ನಿಮಗೆ ದೊರೀತವಲ್ಲ, ಅದೇ ರೀತಿ ಆಗಿರ್ತಕ್ಕಂತಹ ಒಳ್ಳೆಯ ಫಲಗಳು ಕೂಡ ಅತ್ಯಂತ ಒಂದು ಒಳ್ಳೆಯ ರೀತಿಯಿಂದ ಭಾಳಷ್ಟು ಒಳ್ಳೆಯ ಶೀಘ್ರ ಫಲಗಳು ಕೂಡ ದೊರೀತಕ್ಕಂಥದ್ದು ಭಾಳಷ್ಟು ಮಂದಿಗೆ ಇದೀಗ ಅನುಭವಕ್ಕೆ ಬಂದಿರತಕ್ಕಂಥದ್ದು. ಈ ರೀತಿಯಾಗಿ ಸುಮಾರು ಈಗ ಈ ದೇವಸ್ಥಾನಕ್ಕೆ ಸುಮಾರು 1000 ವರ್ಷಗಳ ಆಸ್ಪಾಸ್ ಹಿನ್ನೆಲೆ ಐತ್ರಿ. 1000 ವರ್ಷಗಳು ಅಂತೇಳಿ. ಯಾಕಂದರೆ ಇಲ್ಲಿ ಕೆಲವೊಂದು ಮಂದಿರಗಳಿದಾವೆ ರೀ, ಸಣ್ಣ ಚೋಟ ಮಂದಿರಗಳಂತ ಹಿಂದ್ಗಡೆ ಇದ್ದಾವೆ. ಅಲ್ಲಿ ಏನಾಗಿರ್ತದೆ ಅಂತಂದ್ರೆ, ಇಲ್ಲಿ ಮಲ್ಲಿಕಾರ್ಜುನನ್ನು ಯಾರು ಪೂಜೆ ಮಾಡಿದಾರಲ್ಲ ಅವರ ಮೂರ್ತಿಗಳನ್ನು ಕುಣಿಸಿದ್ದಾರೆ. ಅಂದ್ರೆ ಅವ್ರ ಸಮಾಧಿ ಇಲ್ಲಿ ಆಗಿ ಹೋಗಿದಾವೆ. ಅಲ್ಲಿ 4-5 ಸಮಾಧಿಗಳು ಈಗ ನಮ್ಗೆ ಕಾಣ್ತಾ ಬರ್ದಂಗೆ, ತಲೆಮಾರುಗಳು. ಅಂದ್ರೆ ಅದಕ್ಕಿಂತ ಹಿಂದೆ ಇರ್ಬೋದು ಅಂತ ನಮ್ಗೆ ಅನಿಸ್ತಾ ಇದೆ. ಅದಕ್ಕೆ ಸುಮಾರು 1000 ವರ್ಷಗಳ ಇತಿಹಾಸ ಇರ್ತಕ್ಕಂತಹ ಈ ಆಡಿ ಮಲ್ಲಿಕಾರ್ಜುನ ದೇವಸ್ಥಾನ ಆಗಿರ್ಬೋದು. ಲಕ್ನಾಪುರ ಸೋಮಗೊಂಡ ಪಾಟೀಲ್. ಲಕ್ನಾಪುರದ್ದು ಸೋಮಗೊಂಡ ಪಾಟೀಲ್.
ಅವರಿಗೆ ಮಲ್ಲಿಕಾರ್ಜುನ ಪ್ರಕಟ ಆಗಿರ್ತಕ್ಕದ್ದು. ಅಲ್ಲಿಂದ ಪ್ರತಿ ವರ್ಷ ಶ್ರಾವಣದಲ್ಲಿ 1 ತಿಂಗಳ ಯಾತ್ರೆ ನಡೀತದೆ. ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ 1 ತಿಂಗಳ ಸಂಪೂರ್ಣ ಜಾತ್ರಾ ಮಹೋತ್ಸವ ಇರ್ತದೆ, ಪಾಲ್ಕಿ ಉತ್ಸವ ಇರ್ತದೆ. ಪ್ರತಿ ಸೋಮವಾರ ನಿತ್ಯ ಬರುವಂಥ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ, ಮಲ್ಲಿಕಾರ್ಜುನನಿಗೆ ನಿತ್ಯ ರುದ್ರಾಭಿಷೇಕ ಮತ್ತು ನಿತ್ಯ ಹೋಳಿಗೆ ನೈವೇದ್ಯ ಮಲ್ಲಿಕಾರ್ಜುನನಿಗೆ ಮತ್ತು ದೇವಿಗೆ. ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ ಹಿಂದ್ಗಡೆ ಹೇಗೆ ಯಾವ ರೀತಿ ಭ್ರಮರಾಂಬಿಕೆ ಇದ್ದಾಳಲ್ರಿ, ಹಾಗೆ ಇಲ್ಲಿ ಕೂಡ ಭ್ರಮರಾಂಬಿಕೆಯನ್ನು ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ ಅಂತೇಳಿ. ಮತ್ತು ಇದು ಮೂಲ ಶ್ರೀಶೈಲ ಕ್ಷೇತ್ರ ಆಗಿರೋದು. ಇಲ್ಲಿ ಬರ್ತಕ್ಕಂಥವ್ರು ಶ್ರೀಶೈಲ ಅಂದ್ಕೊಂಡು ಶ್ರೀಶೈಲ ಅಂತಲೇ ಬರ್ತಾರೆ. ನಮಸ್ಕಾರ ಭಕ್ತರೇ, ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಶಿಪ್, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಶೇರ್ ಮಾಡಿ. ಇಂಥ ಹಲವು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ರೀತಿಯ ನಿಮಗೆ ಯಾವುದಾದ್ರೂ ಮಾಹಿತಿ ಗೊತ್ತಿದ್ದರೆ, ದೇವಸ್ಥಾನ ಇತಿಹಾಸ ಪುರಾಣ ನಿಮ್ಮ ಸುತ್ತಮುತ್ತಲು ಯಾವುದಾದ್ರು ಗೊತ್ತಿದ್ದರೆ ನಮಗೆ ತಿಳಿಸಿ. ಹಾಗೆ ನಿಮ್ಮ ಎಂಟ್ರಿ ಕೂಡ ನಾವು ಮಾಡುತ್ತೇವೆ. ಧನ್ಯವಾದಗಳು.